ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೆ ವೃದ್ಧಿಚಂದ್ರ, ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೆ ಕ್ಷೀಣಚಂದ್ರ. ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೆ ನೀವು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದು ಭಾರಿ ಬೇಗವಾಗಿ ತ್ವರಿತಗತಿಯಲ್ಲಿ ಆಗ್ತದೆ. ವೃದ್ಧಿಚಂದ್ರ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೆ ಶುಕ್ಲಪಾಡ್ಯ. ಕೃಷ್ಣಪಾಡ್ಯ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೆ ಕೃಷ್ಣಪಾಡ್ಯ. ನಿಮ್ಮ ಯಾವುದೇ ಕೆಲಸ ಆಮೆಗತಿಯಲ್ಲಿ ನಡೆಯುತ್ತದೆ. ಯಾವುದೇ ಒಂದು ಶುಭ ಕೆಲಸ ಮಾಡುವಾಗ, ಮನೆ ಕಟ್ಟುವಾಗ, ಹುಡುಗಿಯರನ್ನು ಗಂಡು ಹೆಣ್ಣಿನ ಒಂದು ಏನು ಪರಿಚಯ ಮಾಡಿಸ್ತೀರಿ, ಆವಾಗ ನೀವೇನು ಮಾಡಬೇಕು, ವೃದ್ಧಿಚಂದ್ರನ ಯಾವಾಗ ಬರ್ತದೆ ಅದನ್ನು ನೋಡಬೇಕು. ಕ್ಯಾಲೆಂಡರ್ನಲ್ಲಿ ಇದೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ. ಈ ಥರ ಮಾಡಿದಾಗ ನಿಮಗೆ ಯಾವುದೇ ಕೆಲಸದಲ್ಲಿ ಅಡೆತಡೆ ಬರುವುದಿಲ್ಲ. ಹುಣ್ಣಿಮೆಯ ನಂತರ ನೀವು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದು ನಿಮಗೆ ನಿಧಾನವಾಗಿ ಆಗ್ತದೆ ಮತ್ತು ಎಲ್ಲದಕ್ಕೂ ಅಡೆತಡೆ ಬರ್ತದೆ. ಅದಕ್ಕೆ ಇದನ್ನು ಗುರುತಿಸಿ ನೀವು ನಿಮ್ಮ ಕೆಲಸವನ್ನು ಮಾಡಿ. ನನ್ನ ಆತ್ಮೀಯ ನಡೆದಾಡುವ ದೇವರುಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಹಾಗೆಯೇ ಮದುವೆಯಾಗಿ ಮನೆಗೆ ಹುಡುಗಿಯನ್ನು ನಾವು ಕರ್ಕೊಂಡು ಬರುವಾಗ ಗೋಧೂಳಿ ಲಗ್ನವನ್ನು ಆದಷ್ಟು ಗಮನಿಸಿ. 5:30ಯಿಂದ 6:30, 7 ಗಂಟೆಯವರೆಗೆ ಗೋಧೂಳಿ ಲಗ್ನ. ಆ ಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವಂಥ ಸಮಯ. ಅದನ್ನು ನೀವು ಒಳ್ಳೆಯ ರೀತಿಯಿಂದ ಆ ಮದುಮಗಳನ್ನು ಒಳಗೆ ಕರೆಸಿಕೊಂಡರೆ ನೀವು ಖಂಡಿತವಾಗಿಯೂ ನಿಮ್ಮ ಮನೆಗೆ ಬೇರೆ ಲಕ್ಷ್ಮಿ ಅಗತ್ಯ ಇಲ್ಲ. ಹೊರಗಿನಿಂದ ಬರುವಂಥ ಏನು ಲಕ್ಷ್ಮಿ ಇದ್ದಲ್ಲಿ ಅವಳನ್ನೇ ನೀವು ಗೌರವಿಸಿ, ಅವಳಿಂದಲೇ ನಿಮ್ಮ ಮನೆ ಉದ್ಧಾರ ಆಗ್ತದೆ. ನನ್ನ ಫೋನ್ ನಂಬರ್ ಒಂದು ಬರೆದುಕೊಳ್ಳಿ, 9880254627. ಜೈ ಶ್ರೀರಾಮ್.